ಊಟ ಟೈಮಿಗೆ ಬಂದಿನ್ಬಿಟ್ಟದು ಜೋರಲ್ಲೇ. ಅಮ್ಮ ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಿದ್ಯಾ ಕಂದ? ಸೊ ಫೈನಲಿ ನಾವು ಗೋವಾಗೆ ಬಂದಿದ್ದೀವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ಗೋವಾಗೆ ಬಂದಿದ್ದಾಯಿತು. ಬಂದ ದಿನನೇ ನೈಟ್ ಡಿನ್ನರ್ ಮಾಡೋಕ್ಕೆ ಅಂತ ನಾವು ಬಾಗಾ ಬೀಚಿಗೆ ಬಂದಿದ್ದೀವಿ. ಸೊ ನಾವು ಮಾರ್ನಿಂಗ್ ಬಂದಿದ್ರೆ ತುಂಬ ಚೆನ್ನಾಗಿ ಗೇಮ್ ಎಲ್ಲ ಇರ್ತಿತ್ತು. ಹಾಗೆ ಇನ್ನೂ ಒಂದು ಸ್ವಲ್ಪ ಪ್ಲೇಸಸ್ನ ನೋಡೋಣ ಅಂತ ಹೇಳ್ಬಿಟ್ಟು ಬಾಗಾ ಬೀಚಿಗೆ ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದರು. ಸುತ್ತ ನೋಡಿದ್ರು ಲೈಟು, ಒಂದೊರ್ ಮನ ಹಿಂದಿ ಸಾಂಗು, ಎಲ್ಲರೂ ಚೆನ್ನಾಗಿ ಕುಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಇದನ್ನ ನೋಡೋಕೆ ಹೋಗ್ಬೇಕಿತ್ತ ನೈಟ್ ಡಿನ್ನರ್ ಮಾಡೋಕ್ಕೆ ಅನ್ಸ್ಬಿಡ್ತು. ಮಾತ್ರ ಕನ್ನಡದ ಹಾಕಲ್ಲ ಇಲ್ಲಿ, ಅದೇ ಬೇಜಾರು. ಹಿಂದಿಯವು ಕನ್ನಡ ಸಾಂಗ್ ಇಲ್ಲ, ನಮಗೆ ಬೇಜಾರಾಗಿದೆ. ಡ್ರಿಂಕ್ಸ್ ಯಾರು ತುಂಬ ಲೈಕ್ ಮಾಡ್ತಾರೆ ಮತ್ತು ಕ್ಲಬ್ಬು ಪಬ್ಬಿಗೆಲ್ಲ ಯಾರು ಜಾಸ್ತಿ ಹೋಗ್ತಾರೆ, ಗೋವಾ ಮಾತ್ರ ಒಳ್ಳೆ ಪ್ಲೇಸ್ ಅಂಥವ್ರಿಗೆ. ಸೊ ಫ್ಯಾಮಿಲಿಗೆಲ್ಲ ಅಷ್ಟಕ್ಕಷ್ಟೇ ಅನ್ಕೋತೀನಿ. ನಂತರ ಮೈಂಡ್ ಸೆಟ್ ಇರೋರಿಗೆ, ಬೇರೆಯವರೆಲ್ಲ ಅಡ್ಜಸ್ಟ್ ಆಗೋಗಿದ್ರೆ ಚೆನ್ನಾಗಿರುತ್ತೆ. ಸೊ ನಾವು ಆ ಊಟನ ಆರ್ಡ್ರ್ ಕೊಟ್ಟಿದ್ವಿ. ಅದು ಊಟ ಬರೋ ತನಕ ನನ್ನ ಪಾಪುಗೆ ಮರಳು ಸಿಕ್ಬಿಡ್ತು. ಅವಳಿಗೆ ಮಣ್ಣು ಅಂದರೆ ಭಾಳ ಇಷ್ಟ. ಜೊತೆಗೆ ಮ್ಯೂಸಿಕ್ ಬೇರೆ ಹಾಕ್ಬಿಟ್ಟಿದ್ರ, ಯಾವುದೋ ಒಂದು ಮ್ಯೂಸಿಕ್ ಬರುತ್ತೆ, ಒಟ್ಟಿನಲ್ಲಿ ಅವಳು ಆಟಾಡ್ಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ಲು. ಅಲೆಗಳ ಮಧ್ಯದಲ್ಲಿ ನೈಟ್ ಡಿನ್ನರ್ ಮಾಡಿದ್ದು ನನಗೆ ಭಾಳ ಖುಷಿ ಆಯಿತು. ಮ್ಯೂಸಿಕ್ಕು, ಲೈಟ್ ಸೆಟ್ಟಿಂಗು ಮತ್ತು ನೀರು ಅದನ್ನೆಲ್ಲ ನೋಡಿ ನನ್ನ ಪಾಪು ತುಂಬ ಖುಷಿ ಪಟ್ಲು. ಅದು ನೋಡಿ ನನಗೂ ಭಾಳ ಖುಷಿ ಆಯಿತು. ಅಪ್ಪ ಊಟ ಟೈಮಿಗೆ ಬಂದಿನ್ಬಿಟ್ಟದು ಜೋರಲ್ಲೇ. ಅಮ್ಮ ಇವತ್ತಿನ ವಿಡಿಯೋ ಇಷ್ಟೇನೆ. ಮಾರ್ನಿಂಗ್ ನಿಮ್ಮನ್ನ ಯಾವ ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ನೀವು ಕೂಡ ನನ್ನ ಜೊತೆ ಜರ್ನಿ ಮಾಡಬೇಕು. ಹಾಗಾದರೆ ಕೀಪ್ ವಾಚಿಂಗ್ ಮೈ ಚಾನಲ್. ಪಾರಿವಾಳ